ಆರೂಢ ಅವಧೂತ ಸಂತ ಮಹಾಂತರ ಚರಣಾರೂಢ ಮತ್ತು ಕಾರ್ಯಕ್ರಮದ ಕೇಂದ್ರ ಶಕುತಿ ಶ್ರೀ ಗುರು ಮಾರುತೇಶ್ವರ ಕತ್ತುಗದ್ದುಗೆ ನತಮಸ್ತಕನಾಗಿ ಗ್ರಾಮದ ದೇವಿ ಮಹಾಮಾತೆ ಲಕ್ಕಮ್ಮ ತಾಯಿಯ ಪಾದಪಂಕುರಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಸಮಸ್ತ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಪರಮ ಪೂಜ್ಯರು ಗೋಡಗೇರಿ ಶ್ರೀಮಠದ ಅಧಿಪತಿಗಳಾದಂಥ ಪರಮ ಪೂಜ್ಯ ಮಲ್ಲಯ್ಯಪ್ಪಗಳ ಪಾದಪಂಕುರಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ 4ನೇ ದಿನದ ಸತ್ಸಂಗ ಸಭೆ ದಿವ್ಯ ಸಾನ್ನಿಧ್ಯದಲ್ಲಿ ವಿರಾಜಮಾನರಾದಂಥ ಪರಮ ಪೂಜ್ಯರು ಎಲ್ಲ ಆತ್ಮೀಯ ಪರಮ ಪೂಜ್ಯರಾದಂಥ ಶ್ರೀ ವೇದಮೂರ್ತಿ ಮಹಾಲಿಂಗ ಮಹಾಸ್ವಾಮಿಗಳ ಪಾದಪಂಕುರಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದಲ್ಲಿ 3ನೇ ದಿನದ ತಮ್ಮೆಲ್ಲರಿಗೂ ಅದ್ಭುತವಾದ ಪ್ರವಚನದ ಶ್ರದ್ಧೆಯನ್ನ ಉಣಬಡಿಸುತ್ತಿರುವಂತಹ ಮಹಾಮಾತೆ ಮಾತೋಶ್ರೀ ಮುಕ್ತಾಯಮ್ಮನವರ ಪಾದಕಂಬನಗಳಿಗೆ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ನಿಮ್ಮೂರಿನ ಯುವರ ಪತಿಗೆ ಮಂಜುನಾಥ ಹಿರೇಮಠರು ಕೂಡ ಅನಂತ ವಂದನೆಗಳನ್ನ ಸಮರ್ಪಿಸಿ ನಮ್ಮ ಯಾವಾರ ಗ್ರಾಮದ ಸಿದ್ಧಾರೂಢ ಶ್ರೀಮಠದ ಅಧ್ಯಕ್ಷರಾದಂಥ ಸಿದ್ಧಾರೂಢರ ಪರಂಪರೆಯನ್ನ ಹೊಂದಿದಂತ ಶ್ರೀ ಮಡಿವಾಳಪ್ಪಗೌಡ ದೊಡ್ಡಮನೆಯವರು ಕೂಡ ವಂದನೆಗಳನ್ನ ಸಮರ್ಪಿಸಿ ಯಾವತ್ತೂ ಗ್ರಾಮದ ಪುಣ್ಯಾತ್ಮರೇ ಮುದ್ದು ಮಕ್ಕಳೇ ತಾಯಂದಿರೇ ಹಾಗೇನೆ ಯಾಳವಾರ ಗ್ರಾಮದಿಂದ ಶಿವಾನಂದ ಮಠದ ಹಾಗೂ ಸಿದ್ಧಾರೂಢ ಮಠದ ಸತ್ಸಂಗ ಬಳಗೊಂಡ ಅವರೆಲ್ಲರ ಆತ್ಮ ಪರಮಾತ್ಮನಿಗೆ ಶರಣವು ಶರಣಾರ್ಥಿಗಳು. ಬಹಳ ಸಂತೋಷದ ವಿಚಾರ. 3ನೇ ದಿನದಲ್ಲಿ ಅಂದ್ರೆ ಲೆಕ್ಕದಿಂದ 4ನೇ ದಿನ ಪ್ರವಚನ ನಡೆದು 3ನೇ ದಿನ ಒಂದು ದಿವಸ ವಾಯುದೇವ ಅಂದ್ರೆ ಗಾಳಿ ಮಳೆಯಿಂದಾಗಿದ್ದಾಗಿತ್ತು. ಹಾಗಾಗಿ 4ನೇ ದಿನದಲ್ಲಿ ಮಾರುತೇಶ್ವರನ ಒಂದು ಜಾತ್ರಾ ಮಹೋತ್ಸವದ ಸತ್ಸಂಗ ಸಭೆಯಲ್ಲಿ ನಾವು ನೀವೆಲ್ಲರೂ ಸಮ್ಮಿಲಿತಗೊಂಡಿದ್ದೀವಿ. ಪುಣ್ಯಾತ್ಮರೇ, ಮನುಷ್ಯನ ಪರಮ ಗುರಿಯನ್ನ ಕುರಿತು ನಮ್ಮ ಮಡಿವಾಳಪ್ಪಗೌಡರು ಬಹಳ ಅದ್ಭುತವಾಗಿ ಮಾತನಾಡಿದರು. ಮನುಷ್ಯನ ಪರಮ ಗುರಿ ಯಾವುದು ಅಂತಂದ್ರೆ ಮೋಕ್ಷ ಸಾಧನೆ. ಆ ಮೋಕ್ಷ ಸಾಧನೆಗಾಗಿ ಹಲವಾರು ಮಾರ್ಗಗಳದಾವ. ಒಂದು ಊರಿಗೆ ನಾವು ಹೋಗಬೇಕಾಗಿತ್ತು ಅಂತಂದ್ರೆ ಸಮೀಪ ಇರುವಂತ ದಾರಿಯನ್ನ ನಾವು ನೋಡ್ತೀವಿ. ಚೆನ್ನಾಗಿರ್ಬೇಕು ದಾರಿ, ರೋಡ್ ಚೆನ್ನಾಗಿರ್ಬೇಕು ಮತ್ತು ಸಮೀಪ ಇರಬೇಕು. ಹಲವಾರು ದಾರಿಗಳದಾವ, ಮಾರ್ಗಗಳದಾವ. ಆ ಎಲ್ಲ ದಾರಿ ಮಾರ್ಗಗಳು ಅಂದ್ರ ರೋಡ್ ಸರಿ ಇರೋದಿಲ್ಲ, ದೂರ ಬಾಳ ಇರ್ತಾವ, ಕಿಲೋಮೀಟರ್ ಜಾಸ್ತಿ ಇರ್ತಾವ. ಹಾಗಾಗಿ ನಾವು ಒಂದು ದೇವರಿಪ್ಪರಿಗೆ ಪಟ್ಟಣಕ್ಕೆ ಹೋಗಬೇಕಾಗಿತ್ತಂತಂದ್ರ ಸುಲಭ ಮಾರ್ಗವನ್ನ ಯಾವ ರೀತಿಯಾಗಿ ಅನುಸರಿಸ್ತೀವಲ್ಲ, ಸುಲಭ ಮಾರ್ಗವನ್ನ ಅನುಸರಿಸಿದಾಗ ಆ ಪಟ್ಟಣಕ್ಕೆ ಬೇಗನೆ ಸ್ವಲ್ಪ ಸಮಯದಲ್ಲಿ ಮತ್ತು ಬಹಳ ಚೆನ್ನಾಗಿ ಆರಾಮವಾಗಿ ಹೋಗಿ ನಾವು ಮುಟ್ತೀವಿ. ಹಾಗೆ ಈ ಮನುಷ್ಯನ ಪರಮ ಗುರಿ 84,83,99,999 ಜೀವಿಗಳು ಭೂಮಿ ಮೇಲದಾವ. ಆ ಎಲ್ಲ ಜೀವಿಗಳಿಗೂ ಕೂಡ ಮೋಕ್ಷವನ್ನ ಪಡಿಲಿಕ್ಕೆ ಬರುವುದಿಲ್ಲ, ನಾ ಯಾರು ಅನ್ನುವಂತ ತಿಳ್ಕೊಳಕ್ ಬರುವುದಿಲ್ಲ. ಆದ್ರೆ ಮನುಷ್ಯ ಒಬ್ಬನಿಗೆ ಮಾತ್ರ ನಾ ಯಾರು, ಎದಕ್ಕೆ ಬಂದೆ, ಎಲ್ಲಿಂದ ಬಂದೆ, ಮುಂದೆ ಎಲ್ಲಿಗೆ ಹೋಗಬೇಕು ಅನ್ನುವಂತ ಅರಿವು, ವಿವೇಕ, ವಿಚಾರ ಇರ್ತದೆ. ಸಂಸಾರ ದೀರ್ಘ ರೋಗಶ ವಿಚಾರ ಪರಮೌಷಧ ಅಂತ ಮಹಾನುಭಾವರು ನಮ್ಮನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಆ ಸರಿಯಾದ ಮಾರ್ಗವನ್ನ ನಾವು ಅನುಸರಿಸ್ತಾ ಇಲ್ಲ. ಸಂಸಾರ ದೀರ್ಘ ರೋಗಶ್ಯ, ಯಾಕ ಸುಲಭವಾದ ಮಾರ್ಗವನ್ನ ನಾವು ಹಿಡಿತಾ ಇಲ್ಲ ಅಂತಂದ್ರೆ ಸಂಸಾರ ಅನ್ನುವಂತ ರೋಗ ಹತ್ಯದ ನಮಗ. ಆ ರೋಗಕ್ಕೆ ಔಷಧ ಯಾವುದು ಅಂತಂದ್ರೆ ವಿಚಾರ ಪರಮೌಷಧ. ಯಾವ ವಿಚಾರ? ಮನ್ಯಾಗ ಕೂತ್ಕೊಂಡು ಒಬ್ಬನೇ ವಿಚಾರ ಮಾಡಕತ್ತೀವಿ ಅಂತಂದ್ರೆ ಹಿಂಗ್ಯಾಕ್ ಕೂತ್ಕೊಂಡಿಯೋ, ಮಲ್ಕಾಂದಾಗ ತಲೆ ಇಟ್ಕೊಂಡು ಹಿಂಗ್ಯಾಕ್ ಕೂತ್ಕೊಂಡು ಏನ್ ವಿಚಾರ ಮಾಡ್ತಿ, ಏನ್ ಚಿಂತೆ ಮಾಡ್ತಿ ಅಂತ ಮನ್ಯಾಗ ಹಿರಿಯರು ಓಣ್ಯಾನವ್ರು ಬೈತಾರ. ಆದ್ರೆ ವಿಚಾರ ಎಲ್ಲಿ ಮಾಡ್ಬೇಕಂದ್ರೆ ಏರ್ಪಾಟು ಮಾಡಿರಲ್ಲ. ಲಕ್ಕಮಾಯಿ ಜಾತ್ರೆ ಸಂದರ್ಭದಲ್ಲಿ ಏರ್ಪಾಟು ಮಾಡಿದ್ರೆ, ಹಾಗೇನೆ ಇವತ್ತು ಏರ್ಪಾಟು ಮಾಡಿದ್ರೆ 5 ದಿನಗಳ ಇದಕ್ಕೆ ವಿಚಾರ ಪರಮೌಷಧ, ದಿವ್ಯ ಔಷಧ ಯಾರು ಅಂತಂದ್ರೆ ನಿನ್ನೆ ನಾವೊಂದು ದೃಷ್ಟಾಂತವನ್ನು ಹೇಳಿದೆ. ಎಲ್ಲಿ ಚೇಳ ಕಡ್ದಾಗ ಅಲ್ಲೇ ಔಷಧ ಹಚ್ಚಿದ್ರ ಆರಾಮ ಆಗ್ತದ ಹೊರತಾಗಿ ಅದನ್ನ ಬಿಟ್ಟು ಬೇರೆ ಜಾಗಕ್ಕೆ ಮತ್ತೊಂದು ಹೋಗಿ ಗಾಡಿಗೆ ನಾವು ಔಷಧ ಹಚ್ಚಿದ್ರೆ ಕಡಿಮೆ ಆಗೋದಿಲ್ಲ. ವಿಚಾರ ಅನ್ನುವಂಥದ್ದು ಯಾಕೆ ಮಾಡ್ಬೇಕಂತಂದ್ರ ಮನಸ್ಸಿನ ಮ್ಯಾಲ ಒಂದು ರೋಗ ಕೂತ್ಕೊಂಡದ ರೋಗ. ನಾವು ನಿರೋಗಿ ಆಗಬೇಕಲ್ಲ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಮಹಾನುಭಾವರು ಹೇಳ್ತಾರ. ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಏನು ಅಂತಂದ್ರೆ ಈ ಮಂಗನಂತ ಮನಸ್ಸು, ಈ ಮಂಗನಂತ ಮನಸ್ಸು.
ಅದಕ್ಕೆ ವಿಚಾರವನ್ನ ಪರಮ ಔಷಧಿಯಾಗಿ ತೆಗೆದುಕೊಂಡಾಗ ಮಾತ್ರ ಆಧ್ಯಾತ್ಮ ಪ್ರವಚನ ಪುರಾಣ ಅನ್ನುವಂತ ಔಷಧವನ್ನು ನೀನು ಹಚ್ಚಿದಾಗ, ಒಳ್ಳೆಯ ವಿಚಾರಗಳು ನಿನ್ನಲ್ಲಿ ಬಂದಾಗ ಹಲವಾರು ಮಹಾನುಭಾವರು ಈ ಜಗತ್ತಿನಲ್ಲಿ ಆಗಿ ಹೋಗ್ಯಾರ. ಅವರಿಗೂ ಕೂಡ ದುಃಖ ದುಮ್ಮಾನಗಳು ಸಂಸಾರದಲ್ಲಿ ಸಹಜದವ, ನಾನು ದುಡುಕಬಾರದು. ಅವರು ದುಃಖ ದುಮ್ಮಾನಗಳೆಲ್ಲವನ್ನ ನೀಗಿ ಕೊನೆಗೆ ಪರಮ ಔಷಧವನ್ನ ಪಡ್ಕೊಂಡು ಮೋಕ್ಷ ಸಂಪಾದನೆಯನ್ನು ಮಾಡಿ ಜಗತ್ತಿನಲ್ಲಿ ಸಾಯುಜ್ಯವನ್ನ ಪಡ್ಕೊಂಡಾರ. ಇವತ್ತಿಗೂ ಕೂಡ ಸತ್ತು ಬದುಕಿದಾರ ಅನ್ನುವಂಥ ವಿಚಾರವನ್ನ ನಾವು ಮಾಡಬೇಕಾಗಿದೆ. ಆಧ್ಯಾತ್ಮಿಕ ವಿಚಾರ. ಸಂಸಾರ ಅನ್ನುವಂತ ರೋಗಕ್ಕೆ ಇದೇ ವಿಚಾರ, ಇದೇ ಔಷಧ. ಆಧ್ಯಾತ್ಮ ಅನ್ನುವಂತ ವಿಚಾರ ಔಷಧ ಹಚ್ಚಿದಾಗೆ ನಿನ್ನ ಸಂಸಾರ ಅನ್ನುವಂತ ರೋಗ ಹೊಕ್ಕದ ಹೊರತಾಗಿ ಇಲ್ಲಾಂದ್ರೆ ಹೆಣ್ಣು ಪ್ರಾಣವೇ ಪ್ರಾಣ, ಮಣ್ಣು ಪ್ರಾಣವೇ ಪ್ರಾಣ, ಹೊನ್ನು ಪ್ರಾಣವೇ ಪ್ರಾಣ ಅಂತೇಳಿ ಅದರಾಗೆ ಬಿದ್ದು ಹೆಂಡೇನ್ ಹುಳ ಯಾವ ರೀತಿಯಾಗಿ ಹೆಂಡಾಗೆ ಇದ್ದು ಹೆಂಡಿನೇ ತಿಂದು ಹೆಂಡಾಗ ಬಿದ್ದು ಒಂದು ದಿನ ಹೆಂಡಾಗ ಬಿದ್ದು ಸತ್ತು ಹೋಗ್ತದಲ್ಲ, ಹಾಗ ನೀನು ಪ್ರಪಂಚದಾಗಿದ್ದು ಪ್ರಪಂಚವನ್ನ ತಿಂದು ಪ್ರಪಂಚದಲ್ಲಿ ಬಿದ್ದು ಸತ್ತು ಹೋಗಬೇಡ ಮನುಷ್ಯನೇ. ಒಂದಿಷ್ಟು ವಿಚಾರವನ್ನ ಮಾಡು. ಆಧ್ಯಾತ್ಮಿಕ ವಿಚಾರ. ಆಧ್ಯಾತ್ಮಿಕ ವಿಚಾರ. ಬ್ರೋ ಗಂಡ ಹೆಂಡತಿ ಇದ್ರಿ, ಹೆಂಡತಿ ಬಾಳ ಜಾಣ ಇದ್ಲು, ಬಾಳ ಶಾಣೆ ಇದ್ಲು, ಆಧ್ಯಾತ್ಮ ಜೀವಿ ಆಗಿದ್ಲು. ಗಂಡ ಬರೇ ಹೊಲ ಮನೆ ಗಳಿಸೋದು, ಹಣ ಬಂಗಾರ ಒಡವೆ ಇದ್ರಾಗೆ ಇದ್ದ ಬಾಳ ಜಿಪುಣ ಮನುಷ್ಯ. ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಆಧ್ಯಾತ್ಮ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ದೇವ್ರು ಗೊತ್ತಿಲ್ಲ, ದಿಂಡ್ರು ಗೊತ್ತಿಲ್ಲ. ಹೆಂಡತಿ ಹಿಂಗ ಹಚ್ಚಾರ ಪುರಾಣ. ಇದು ನಮ್ಮ ಕ್ಯಾಸೆಟ್ಗೆ ಒಯ್ದು ಒಂದು ದಿನ ಹಚ್ಬೇಕು ಪುರಾಣ ಕೇಳಾಕ ಅನ್ಲಕ್ಕಿ. ಹೆಂಡತಿ ಕಡೆ ನಮ್ಮ ಕಡೆ ಈ ಕಡೆ ಅಲ್ರಿ, ಬಬಲೇಶ್ವರ ಕಡೆ ಭಾಳ ಹೋಗ್ತೀನಿ ನಾನು. ಒಯ್ದು ಹಚ್ಬೇಕು ಇವಾಗ ಕೇಳಾಕ ಅಂತ ಹೇಳಿ 5 ದಿನ ಪ್ರವಚನದ. ಒಂದು ದಿನಾರೇ ಹಚ್ಬೇಕು ಇವ್ರನ್ನ ಅಂತೇಳಿ 4 ದಿನ ಮುಗಿದಿತ್ತು. 5ನೇ ದಿನ ಏನ್ರಿ ನಾ ದಿನ ಪ್ರವಚನಕ್ಕೆ ಹೋಗ್ತೀನಿ, ಇವತ್ತು ನೀವು ಬರಬೇಕು. ಭಾಳ ಚಂದ ಹೇಳ್ತಾರ. ಮುಕ್ತಾಯಮ್ಮವ್ರು ಬಂದಾರ, ಅಪ್ಪಗಳು ಬಂದಾರ, ಕಡ್ಕೊಳಪ್ಪಗಳು ಭಾಳ ಚಂದ ಹೇಳ್ತಾರ. ಅದಕ್ಕೆ ಇವತ್ತು ಬರಬೇಕು ಅಂದಾಗ, ಪುರಾಣ ದೇವರ ಅದೇನ್ರ ಗುರುಗಳು ನನಗೆ ಏನು ಗೊತ್ತಿಲ್ಲ, ನೀನೇ ಆ ಕಡೆ ಎಲ್ಲಾನು ನಿನಗೆ ಬಿಟ್ಟಿನಿ ಅಂದ. ಆದ್ರೆ ಅವನು ಒಯ್ದು ಹಚ್ಬೇಕು ಗಂಡನ್ನ. ಇವತ್ತೊಂದು ದಿವಸ ಪಟ್ ಹಿಡಿದ್ಲು. ನೋಡ್ರಿ ಮತ್ತೆ ನೀವು ಬರ್ಲಿಲ್ಲ ಅಂದ್ರೆ ರೊಟ್ಟಿ ಊಟ ಎಲ್ಲ ನಿಮ್ ವ್ಯವಸ್ಥೆ ಎಲ್ಲ ಬಂದ್ ಮಾಡ್ತೀನಿ ನಾನು, ಬರ್ಲೇಬೇಕು ನೀವು. ಪಟ್ ಹಿಡ್ದಾಗ ಆಯ್ತು ಅಂತೇಳಿ ಎಲ್ಲಿ ದೇವರ ಎಲ್ಲಿ ಶಾಸ್ತ್ರ ಎಲ್ಲಿ ಪುರಾಣ ಅಂತ ಹೇಳಿ ಬೇಯ್ಕೋತ ಅನ್ಕೋತ ಆಯ್ತು ನಡಿ ನೀವ್ ಹೋಗಿ ಕುಂದ್ರ ಮುಂದ. ಅವ್ ಹೇಳೋನ್ ಅಂತ ಹುಚ್ಚ ಸ್ವಾಮಿ ಎಳವಾರ ಸ್ವಾಮಿ ನೀ ಕೇಳೋರು ಅಂತವ್ರೆ ಅಂತ ಹೇಳಿ ಕೇಸಿಂದ ಒಟಾಸ ಗೊತ್ತ ಹೇಳ್ತಿ ಒಂದು ಮುಂದ್ ಕೂತ್ಲು. ಅವ ಬಂದ ಹಿಂದಿಂದ ಬಂದಗಳೇ ಪುರಾಣದ ಸಂದರ್ಭದು ಅವ ಇವತ್ತು ಬಂದಿದ್ದು ನೋಡು. ಸ್ವಾಮಿಗಳು ಪುರಾಣಿಕರು ಏನಂದ್ರು, ಬಂದ್ರೆ ಬರ್ರಿ ಅಂದ್ರು. ಅವ್ರು ಬಾಳ ಅಸಹ್ಯ ಆಯ್ತ್ರಿ. ಏನಪ್ಪಾ ಸ್ವಾಮಿ ಇವತ್ತು ನಾನು ನೋಡಿ ಅಂತಾನು ಪುರಾಣದಾಗ ಬಂದದು, ಬಂದ್ರೆ ಬರ್ರಿ ಅಂತಾನ, ಬಾಳ ಅಸಹ್ಯ ಮಾಡಕತ್ತ ನನಗಂತ ತಿಳ್ಕೊಂಡು ಪಟಕ್ನೆ ಅಸಹ್ಯ ಆತ ಕೂತ್ಕೊಂಡ್ಬಿಟ್ಟ. ಕುಂತ್ರೆ ಕುಂದ್ರಿ ಅಂದ ಪುರಾಣದವ್. ಬಂದ್ರೆ ಬರ್ರಿ ಅಂದ, ಕುಂತ್ರೆ ಕುಂದ್ರಿ ಅಂದಲ್ಲ. ಇದು ನನಗೆ ಏನಾಕತ್ತನಪ್ಪ ತಿಳ್ಕೊಂಡು ಏನ್ ಮಾಡದ ಅಸಹ್ಯ ಆತ ಅಂತ ಹೇಳಿ ಹೊಳ್ಳಿ ಹೊಂಟ್ಬಿಟ್ಟ. ಹೊಂಟ್ರೆ ಹೋರಿ ಅಂದ. ಬಂದ್ರೆ ಬರ್ರಿ, ಕುಂತ್ರೆ ಕುಂದ್ರಿ, ಹೊಂಟ್ರೆ ಹೋರತ್ 3 ಮಾತಂದಲ್ಲ. ಬಾಳ ಸಿಟ್ಟಿಗೆ ಹೇಳ್ತೀವಲ್ಲ ಈಕಿ ಹೆಂಡತಿ ಅದಕ್ಕೆ ಮುಂದೆ ಬಂದು ಕುತ್ಕೊಂಡು ನಮ್ಮ ಮನೆಯವ್ರ ಪುರಾಣಕ್ಕೆ ಬಂದಾರ, ನಮ್ಮ ಮನೆಯವ್ರ ಪುರಾಣಕ್ಕೆ ಬಂದಾರ ಅಂತ ಹೇಳಿ ಎಲ್ಲಾ ಗೆಳತಿಯರಿಗೆ ಊರನವ್ರಿಗೆ ಎಲ್ಲರಿಗೂ ಹೇಳಕ್. ಯಾಕೆ ಮೊದಲೇ ಜಿಪುಣ ಸಾವುಕಾರ ಮನುಷ್ಯ, ಹೊಲ ಮನೆ ಸಂಸಾರದಾಗೆ ಒದ್ದಾಡೋ ಮನುಷ್ಯ ಇವತ್ತು ಪುರಾಣಕ್ಕೆ ಬಂದ ಹೆಂಡತಿಗೆ ಆಗಾಗಿ ನಮ್ಮ ಮನೆಯವ್ರ ಪುರಾಣಕ್ಕೆ ಬಂದ ಮುಂದೆ ಹೇಳಕತ್ತಿದ್ಲು. ಅವ ಮನಿ ಸೇರಿದ್ದಾಗಲೇ ಮನಿಗೆ ಹೋಗಿ ಚಾವಿ ಈಕಿನ ಬಲ್ಲಿ ಐತಿ, ಹೆಣ್ಮಗಳ ಬಲ್ಲಿ ಹೆಂಡತಿ ಬಲ್ಲಿ ಹೋಗಿ ಕಟ್ಟಿ ಮುಂದೆ ಕುತ್ಕೊಂಡಿದ್ದ. ಮನಿಗ್ ಹಾದ್ಲು, ಪ್ರಸಾದ ಮಾಡ್ಕೊಂಡು ಮನಿಗ್ ಹಾದ್ಲು. ಲೇಟ್ ಆಯ್ತು. ಯಾಕ್ರಿ ಯಾವಾಗ ಬಂದ್ರಿ ಪ್ರಸಾದ ಮಾಡಿ? ಎಲ್ಲಿ ಪ್ರಸಾದ ಎಲ್ಲಿ ಪ್ರಸಾದ ಸ್ವಾಮಿ ಬಾಳ ಅಸಹ್ಯ ಮಾಡದ ನನಗಂತ ಹೇಳಿ ಕಿಸಿಂದ ಕಿಲಿ ತೆಗೆದು. ಯಾಕ್ರಿ ಏನಾಯ್ತು? ಏನಿಲ್ಲ, ಹೋಗಿ ನಿಂತೆ, ಬಂದ್ರೆ ಬರ್ರಿ ಅಂದ, ಕುಂತ್ರೆ ಕುಂದ್ರಿ ಅಂದ್ರೆ ನಾವ್ ಹೊಂಟ್ರೆ ಹೋರಿ ಅಂದ್ಬಿಟ್ಟ. ಬಾಳ ಅಸಹ್ಯ. ಏನು ಇಲ್ಲ ಕಾಪಿ ಬಂದ ನಾ ಹೋಯ್ತೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಮಹೇಶ್ವರ ಮಹಾದೇವ್. ಹಿಂಗಂದ ಅಂದಾಗ ಇಲ್ರಿ ಗುರುಗಳು ಬಾಯಿಂದ ಬಂದ ಮಾತ ಏನೋ ಚಲೋ ಇರ್ತಾವ. ಅದು ಎಂತದೇ ಬರ್ಲಿ, ಗುರುಗಳೇ ಅಂತ ಹೇಳಿ ಅಧ್ಯಾತ್ಮ ಜೀವಿ ಆಗಿದ್ದರಿಂದ ಹೆಂಡತಿ ತಿಳಿಸಿ ಬುದ್ಧಿ ಹೇಳಿದ್ಲು. ಆಯ್ತು ಊಟ ಕೊಡ್ಬಾ ಶಾಣೆ ಇದೆ, ಗುರುಗಳು ಅವ್ರೆ, ನೀವು ಶಿಷ್ಯರು ಅವ್ರೆ, ಕೇಳೋರ್ಗೆ ತಲೆ ಕೆಟ್ಟದ, ಹೇಳೋಗ್ ಮೊದಲೇ ತಲೆ ಕೆಟ್ಟದ ಅಂತ ಹೇಳಿ ಸ್ವತ ಮಣಿ ಹಾಕಿದ್ಲು. ಚಾಪಿ ಮ್ಯಾಗ ಕೂತ್ಕೊಂಡು ಊಟ ಮಾಡಕ್ ಅನ್ನೋದ್ರಾಗೆ ನೋಡ್ರಿ ಇನ್ನೊಂದ್ ಕೆಲಸ ಮಾಡ್ರಿ ಉಣೋದ್ರಾಗೆ. ಏನಿಲ್ಲ, ಏನ್ ಗುರುಗಳು ಅಂದಾರಲ್ಲ ಅದನ್ನ 108 ಸಲ ಅಂದ ಮ್ಯಾಲ ನಿಮ್ಗೆ ಊಟ ಕೊಡ್ತೀನಿ. ಬಂದ್ರೆ ಬರ್ರಿ, ಕುಂತ್ರೆ ಕುಂದ್ರಿ, ಹೊಂಟ್ರೆ ಹೋರಿ.
ಅಲ್ಲ ಅದು ಜಪ ತಪ ಅದೇನು ಶಿವಾನ ಪಂಚಾಕ್ಷರಿ ಮಂತ್ರ ತಲೆ ಕೆಟ್ಟದ ನಿನಗ ಬಂದ್ರೆ ಬರ್ರಿ ಕುಂತ್ರೆ ಅವಾಗೂ ತಲೆ ಕೆಟ್ಟ ನಿನಗೂ ತಲೆ ಕೆಟ್ಟದ ಅಂತ ಮತ್ತೆ ಬೇಯಕತ್ತ ಹೆಂಡತಿ. ಆದ್ರೂ ಹೆಂಡತಿ ಅಂದ್ಲು, ಇದನ್ನ ನೀವು 108 ಸರಿ ಅಂದ್ರಿ ಅಂದ್ರೆ ಊಟ ಕೊಡ್ತೀನಿ, ಇಲ್ಲಾಂದ್ರೆ ಉಪವಾಸ ನೋಡಿ ತಣ್ಣೀರ್ ಪಟ್ಟಿ ಹೊಟ್ಟಿ ಮೇಲೆ ಹಾಕೊಂಡ್ ಮುಕ್ಕೋರಿ ಅಂದ್ಲು. ಅವಾಗ ಆಯ್ತು, ಹೊಟ್ಟೊಂದ್ ಬಾಳ ಹಸ್ತಿತ್ತು. ಆಯ್ತು ಅಂತೇಳಿ ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಹೋರಿ, ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಹೋರಿ 108 ಸರಿ ಅಂದು ಊಟ ಕೊಟ್ಲು. ಊಟ ಮಾಡಿ ಮಲ್ಕೊಂಡ ಮ್ಯಾಲ ಹಗಲತ್ ನಾವು ಯಾವ ವ್ಯವಹಾರಗಳನ್ನ ಮಾಡಿರ್ತೀವಿ, ಏನು ಮಾತಾಡ್ತಿದ್ರು, ರಾತ್ರಿ ಕನಸು ಬೀಳ್ತಿ, ಇಬ್ರು ಗಂಡ ಹೆಂಡತಿ ಪಲ್ಲಂಗದ ಮ್ಯಾಗ ಏನು ಕಾಟದ ಮೇಲೆ ಮಲ್ಕೊಂಡ್ರು. ನಿದ್ದೆ ಹತ್ತಿತ್ತು, ರಾತ್ರಿ 12 ಆಗಿತ್ತು. ಕಳ್ಳರು ಬಂದ್ರು, 4 ಜನ ಕಳ್ಳರು ಬಂದಾಗ ಕಳ್ಳರು ಬಾಗಲ ಹೊತ್ತಿಕೆಸಿಂದ ಕಿಲಿ ಮುರಿದು ಕೊಂಡಿ ಮುರಿದು ಬರೋ ಟೈಮ್ದಾಗ ಹೆಂಡತಿಗೆ ಎಚ್ಚರ ಆಯ್ತು. ಕಳ್ರೆ ಬಂದಂಗ ಕಾಣ್ತಾರ, ಮನ್ಯಾಗ ಇಬ್ರೇ ಇದೀವಿ ಅಂತ ಹೇಳಿ ಹೆಂಡತಿ ಏನ್ ಮಾಡಲ್ಲ, ಅಡಿಗೆ ಮನ್ಯಾಗ ಹೋಗಿ ನಿಂತು ಬಾಗಿಲು ಹಾಕೊಂಡು ಕಿಟಕಿಯಾಗ ನಿಂತು ನೋಡಕತ್ತೀವಿ. ಕಳ್ರು ಬಂದ್ರಲ್ರಿ, ಅದೇನು 108 ಸಲ ಜಪ ಮಾಡಿದ್ನಲ್ಲ, ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಅವ್ರ ಅಂತೇಳಿ ಕಳ್ರು ಒಳಗೆ ಬರೋದಕ್ಕ ನೀವು ಕನಸು ಬಿತ್ರಿ. ಕನಸಿನ್ಯಾಗ ಅಂದ ಬಂದ್ರೆ ಬರ್ರಿ ಇಷ್ಟಂದ್ರು. ಕಳ್ರಂದ್ರು, ಏನು ಮರ ಸಾವ್ಕಾರ ರಾತ್ರಿ 12 ದಿನ ಮುಕ್ಕೊಂಡಿಲ್ಲ ನೋಡು. ಆಯ್ತು, ಅವ ಮುಕ್ಕೊಂಡ ಮ್ಯಾಲ ನಾವು ಕಳತನ ಮಾಡು, ಒಂದಿಷ್ಟು ಕುಂದ್ರು ಮತ್ತು ಕೂತ್ರಲ್ರಿ, ಕುಂತ್ರೆ ಕುಂದ್ರಿ ಅಂದವ. ಬಂದ್ರೆ ಬರ್ರಿ ಅಂತಂದ. ಕಳ್ರು ಇನ್ನ ಮುಕ್ಕೊಂಡಿಲ್ಲ ಹೋಮರ ಸಾವ್ಕಾರ ಅಂತ ಹೇಳಿ ಕುಂತ್ರೆ ಕುಂದ್ರಿ ಅಂದ. ಇವ ಬಾಳ ಹಪೇಕ್ ಮನುಷ್ಯ ಅದನಪ್ಪ, ಇನ್ನ ನಿದ್ದೆ ಹತ್ತಂಗ ಕಾಣಲ್ಲ, ಮಂದಿ ಕೂಡ್ಸಿ ಹೊಡೆದು ಗಿಡದಾರು, ಕೆಲಸ ಆಗಲ್ಲ ನಡಿ ಅಂತ ಹೊಂಟ್ರೆ ಹೋರಿ ಅಂದವ ಕನಸಿನ್ಯಾಗ್ರಿ. ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಹೋರಿ ಅನ್ನಲ್ಲ. ಕಳ್ರು ತಿಳ್ಕೊಂಡು 4 ಮಂದಿನ ಕೂಡಿಸಿ ಹೊಡೆದು ಗಿಡದಾರ, ನಮ್ ಕೆಲಸ ಆಗಲ್ಲ ಅಂತೇಳಿ ಹೊಳ್ಳಿ ಹೋದ್ರಂತ. ಹೋದ ಮೇಲೆ ಹೆಂಡತಿ ಬಾಗ್ಲಾ ತೆಗೆದು ಒಳಗ್ ಬಂದು ಜಗತ್ತ ಕ್ಯಾಸೆಟ್ ಹೇಳಂತ ಚಾದರ್ ಜಗ್ಗಿಲ್ಲಂತ ಎದ್ದು ಕೂತಂತ. ಅವೇಳೆದಾಗ ಯಾಕೆ ಎಬ್ಬಿಸ್ತಿ 2-3 ಗಂಟೆಗೆ ಯಾಕೆ ಅಂದಾಗ, ನೋಡ್ರಿ ಅಲ್ಲೇನು ಗುರುಗಳು ಮಾತು ಕೇಳುದಂತಿದ್ರಿ, ಅದಕ್ಕ ನಿನ್ನ ಪುರಾಣಕ್ಕೆ ಹೋಗಿದ್ರಿ, ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಹೋರಿ ಅಂತೇಳಿ 108 ಸಲ ನಿನಗ ಅನ್ಸಿದ್ನಲ್ಲ. ಅದು ಹಗಲತ್ತು ಏನು ವ್ಯವಹಾರ ಮಾಡಿರ್ತೀವಿ, ಏನ್ ಮಾತಾಡಿ ಕನಸು ಬಿದ್ದಿರ್ತದ, ನೀವು ಗೊರಕಿ ಹೊಡ್ಯಾಕತ್ತಿದ್ರಿ ಕನಸಿನ್ಯಾಗ. ಬಂದ್ರೆ ಬರ್ರಿ ಕುಂತ್ರೆ ಕುಂದ್ರಿ ಹೊಂಟ್ರೆ ಹೋರಿ ಅಂತ ಅಂದ್ರಿ. ಕಳ್ರು 4 ಜನ ಬಂದಿದ್ರು. ನಾ ಹೋಗಿ ಏನ್ ಯಾಕೆ ಮಾಡಲಕ್ಕಂತ ಆರಾಮ್ ಸೇಫ್ಟಿ ಒಳಗ ಅಡಿಗೆ ಮನ್ಯಾಗ ಕುಂತಿದ್ದೆ, ಕುಂತು ಕಿಟಕಿಯಾಗೆಲ್ಲ ನೋಡಾಕತ್ತಿದ್ದೆ. ಒಂದೇ ದಿನ ಪುರಾಣಕ್ಕೆ ಬಂದ್ರ ನಮ್ಮ ಐಶ್ವರ್ಯ ಸಂಪತ್ತೆಲ್ಲ ಉಳಿದಾದ. ದಿನ ನೀನು ಪುರಾಣಕ್ಕೆ ಹೋದೆ ಅಂದ್ರೆ ನಮ್ಮ ಉದ್ಧಾರ ಆಗಿ ಹೋಗ್ತೀವಿ ಅನ್ನುವಂತ ಮಾತನ್ನ ಹೆಂಡತಿ, ಆಕಿ ಆಧ್ಯಾತ್ಮ ಜೀವಿ, ಬುದ್ಧಿ ಮಾತನ್ನ ಗಂಡಗೆ ಹೇಳಿ ಈ ರೀತಿಯಾಗಿ ಏನಂದ್ರೆ ಆಧ್ಯಾತ್ಮಿಕ ಹಚ್ಚಿಲ್ಲ ಅಂತ ಕಥೆ ಬರ್ತದೆ. ವಿಚಾರವೇ ಪರಮ ಔಷಧ, ಮನವೆಂಬ ಮರ್ಕಟವ ತಡೆಯಲಾರೇನೋ ದೇವ. ಮನಸ್ಸನ್ನುವಂಥದ್ದು ಮಂಗೆ ಇದ್ದಂಗದ, ಇದಕ್ಕೆ ವಿಚಾರ ಅನ್ನುವಂತ ಔಷಧಿ ಹಚ್ಚಿದೆ ಅಂತಂದ್ರ ನೀನು ಭಗವಂತನ ಕಡೆ ಮುಖ ಮಾಡ್ಲಕ್ಕ ಬರ್ತದ, ಹೊರತಾಗಿ ಇಲ್ಲ ಅಂದ್ರೆ ಇಲ್ಲ. ಬಾಳ ಸೂರದನ, ಧೀರದನ, ವಯಸ್ಸಿನ ಹುಡುಗದನ, ಶಕ್ತಿವಂತದನ ಅಂದ್ರೆ ಹುಲಿ ಗಲ್ಯಾಗ ಹೋಗಿ ಹೊಳಿ ಬರ್ತಾನ. ಮಹಾತ್ಮರಂತಾರ, ಹುಲಿಯ ಬಿಲವ ಹೋಗಬಹುದು, ಬರ್ಚಿಯ ತುದಿಯನೇರಬಹುದು, ಸಿಂಹದ ಕೊರಳಲ್ಲಿ ನೇತಾಡಬಹುದು. ಸಿದ್ಧ ಸೋಮನಾಥ, ಈ ಮನವ ನಿಲ್ಲಿಸಿ ನಿನ್ನೆದುರಿಗೆ ಒಂದರಗರಿಗೆ ಕೂಡಲಾಗದು ದೇವ ಅಂತ ಹೇಳ್ತಾ. ಈ ಮನಸ್ಸು ನಿಂದ್ರಿಸಿ ಒಂದು ಅರ್ಧ ಕ್ಷಣನೂ ಕೂಡ ನಿಮ್ಮೆದುರಿಗೆ ಕೂಡುವುದಾಗುದಿಲ್ಲ. ಹುಲಿಗೆಳಾಗಿ ಹೋಗಿ ಬರಬಹುದು. ತಪಸ್ಸು ಮಾಡಿದೀವಿ ಅಂದ್ರೆ ಬರ್ಚಿ ತುದಿ ಮೇಲೆ ಕುಂದಿರಬಹುದು. ಮತ್ತ ನಾವು ನೀವು ಕೂತೇವಂದ್ರೆ ತಲೆಗೆ ಬರ್ತದ್ರಿ ಹೊರಗ. ಬರ್ಚಿ ಮ್ಯಾಗ ಕೂತೇವಂದ್ರೆ ಚೂಚಿಗೆ ಇರ್ತದ. ನಾನು ತಪಸ್ಸು ಮಾಡಿನ ಅರ್ಧ ಮುರ್ಧ ಅಂತೇಳಿ ಮ್ಯಾಲ ಹೋಗಿ ಕೂತೇವಂದ್ರೆ ತಲೆಗೆ ಹಾಗೆ ಹೊರಗೆ ಬರ್ತದ. ತಪಸ್ಸಿನ ಬರದಿಂದ ಬರ್ಚಿ ಮೇಲೆ ಕೂಡಬಹುದು, ಸಿಂಹದ ಕೊರಳಾದ ಜೋತಾಡಬಹುದು. ಸಿದ್ಧ ಸೋಮನಾಥ, ಈ ಮಂಗನಂತ ಮನಸ್ಸನ್ನ ನಿಂದ್ರಿಸಿ ನಿನ್ನ ಎದುರಿಗೆ ಒಂದು ಅರಗಳಿಗೆ ಕೂಡಲಾಗುವುದೇವ ಅಂತ ಹೇಳಿ ಮಹಾನುಭಾವರು ಸಿದ್ಧ ಸೋಮನಾಥನ ವಚನದಲ್ಲಿ ಹೇಳ್ಕೊಂಡ್ ಬರ್ತಾರ. ಈ ಮನಸ್ಸನ್ನುವಂತ ಮಂಗನನ್ನ ಕೆಲಸಕ್ಕೆ ಹಚ್ಚಬೇಕಾಗ್ಯದ. ಏನೇನೋ ನಾವು ಮನಸ್ಸು ವಿಚಾರ ಮಾಡ್ತದ. ನಾವು ಶಾಸ್ತ್ರ ಹೇಳ್ತೀವಿ, ಪುರಾಣ ಹೇಳ್ತೀವಿ, ಮನಸ್ಸಲ್ಲೆಲ್ಲ ಓಡಿ ಹೋಗ್ತದ. ಹೇಳೋದು ದೊಡ್ಡದಲ್ಲ, ನಡೆಯೋದು ಬಹಳ ದೊಡ್ಡದ. ಅದಕ್ಕೆ ಪೂರ್ವ ಪ್ರಯತ್ನ ತಯಾರಿ ಅನ್ನುವಂಥದ್ದು ಬೇಕಾಗ್ತದ. ಅದು ಎಲ್ಲಿ ಸಿಗುತ್ತದ ಅಂತಂದ್ರೆ ಆಧ್ಯಾತ್ಮದಲ್ಲಿ ಸಿಗುತ್ತದ, ಪ್ರವಚನದಲ್ಲಿ ಸಿಗುತ್ತದ. ಯಾವ ರೀತಿಯಾಗಿ ಅಳುವಂತ ಮಗುವನ್ನ, ಅಳುವಂತ ಕೂಸನ್ನ ಯಾವ ರೀತಿಯಾಗಿ ತಾಯಿ ಅನ್ನುವಂತ ಜೋಗಳ ಪದ ಹಾಡಿ ಇಲ್ಲಾಕಿ ಏನೋ ಕೊಟ್ಟು ಒಂದು ಹಾಡಿ ಏನೇನೋ ಮಾಡಿ ರಂಭಿಸ್ತಾಳಲ್ಲ, ಆ ರೀತಿ ಮನಸ್ಸನ್ನ ರಂಭಿಸ್ಬೇಕಾಗ್ಯದ. ಇದಲ್ಲಪ್ಪ ನಿನ್ನ ದಾರಿ, ಇದು ಅಲ್ಲ ಇದು ಅದ, ಇದು ಕೆಟ್ಟ ದಾರಿ ಅದ, ಇದು ಒಳ್ಳೆ ದಾರಿ, ಈ ಕಡೆ ಹೋಗು, ಜಪಕ್ಕೆ ಹಚ್ಚು, ಪೂಜೆ ಪುನಸ್ಕಾರಗಳಿಗೆ ಹಚ್ಚು, ಸಂಗೀತ ಮಹಾತ್ಮರ ನುಡಿಗಳನ್ನ ಹೇಳೋದು ಕೇಳೋದು ಇದೆಲ್ಲವನ್ನ ಹಚ್ಚಿದಾಗ ಮಾತ್ರ ಆ ಮನಸ್ಸು ಅನ್ನುವಂಥದ್ದು ಸ್ವಲ್ಪ ಕಂಟ್ರೋಲ್ಗೆ ಬರ್ತದ. ಇಲ್ಲ ಅಂದ್ರೆ ಎಲ್ಲೆಲ್ಲೋ ಹೋಗ್ತದೆ.
ಒಬ್ಬ ಹುಡುಗಿದ್ದನ್ರಿ, ವಿಷಯಕ್ಕೆ ಬರ್ತೀನ್ರಿ ಸ್ವಲ್ಪ. ಮಾರುತೇಶ್ವರನಿಗೆ ಇವತ್ತಿನ ದಿವಸ ವೀರಭದ್ರ ದೇವ ತಪಸ್ಸಿನ ಆಚರಣೆ ಮಾಡಿ ವೀರಭದ್ರ ದೇವನನ್ನ ಒಲಿಸಿಕೊಳ್ತಾನ. ಅವರು ಲಿಂಗ ದೀಕ್ಷೆ ಕೊಡ್ತಾರ, ವಿಚಾರವನ್ನ ನೋಡೋಣ. ಒಬ್ಬ ಹುಡುಗ್ರಿ ಬಾಳ ಉಡಾಳ ಹುಡುಗ ಕುಂತಿದ್ದ, ಕಾಲೇ ಕೆಲಸಿಲ್ಲ ಬಗಸಿಲ್ಲ, ಮಂಗ್ಯಾನಂತ ಮನಸ್ಸು ಇಟ್ಕೊಂಡು ಕೂತಿದ್ದ, ಮೊಬೈಲ್ ನೋಡ್ಕೋಂತ ಕೂತಿದ್ದ. ಕುಂತಾಗ ತನ್ನ ಏನೋ ಅಕಸ್ಮಾತ್ ಆಗಿ ರೊಕ್ಕ ಕಟ್ಟಾದ್ರಿ. ರೊಕ್ಕ ಕಟ್ಟಾದಗಳೇ ಕಸ್ಟಮರ್ ಕೇರಿಗೆ ಫೋನ್ ಮಾಡದ. ರೊಕ್ಕ ಕಟ್ಟಾಗ್ಯಾವ, ಕಸ್ಟಮರ್ ಅಧಿಕಾರಿಗೆ ಹಚ್ಚಿ ಯಾಕೆ ಕಟ್ಟಾಗ್ಯಾವ ಕೇಳಬೇಕಂತ ಹಚ್ಚಿದ. ಅವ್ರು ಹೇಳ್ತಾರ ನೋಡಿ ಕನ್ನಡದೊಳಗೆ, ಹಿಂದಿ ಒಳಗೆ, ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಹೇಳ್ತಾರ. ಇಂಗ್ಲಿಷ್ ಕೇಳಿಯೇ ದೋ, ಹಿಂದಿ ಕೇಳಿಯೇ ದೋ ದಬಾಯೆ ಅಂತಾರ. ಹಿಂಗ ಅನ್ಕೋತಿ ಹೊಂಟಿದ್ದ ಅಂತಿದ್ರು ಅನ್ನೋದ್ರಾಗೆ ಆ ಹೆಣ್ಮಗಳು ಎತ್ತಿದ್ರಿ ಫೋನ್, ರಿಸೀವ್ ಮಾಡಿದ್ಲು. ಕಸ್ಟಮರ್ ಅಧಿಕಾರಿ ಹೆಣ್ಮಗಳಿದ್ಲು. ಇವ ಪೋರ್ಟ್ ಹೊಂಟಿದ್ದ, ಆ ಹೆಣ್ಮಗಳು ಏಟ್ ಪಾರ್ಟಿ ಇದ್ಲು, ಬಾಳ ಜಾವಾದಿದ್ಲು ಹುಡುಗಿ, ಜಾವಾದಿದ್ಲು. ಆಯ್ತು ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಎರಡನ್ನು ಒತ್ತಿ ಅನ್ಕೋತ ನಮ್ಮ ಕಸ್ಟಮರ್ ಅಧಿಕಾರಿಯೊಂದಿಗೆ ಮಾತನಾಡಲು 9 ಒತ್ತಿ ಅಂದ್ರ. ಅಂದ 9 ಒತ್ತದ. ಆಕಿ ಫೋನ್ ಹುಡುಗಿ ಎತ್ತದಲ್ಲಿ ಕಸ್ಟಮರ್ ಅಧಿಕಾರಿ. ಇವ ತನ್ನ ವಿಷಯ ಬಿಟ್ಟನ್ರಿ, ರೊಕ್ಕ ಕಟ್ಟಾಗ್ಯಾವ ಕೇಳ್ಬೇಕು ಮಾಡ್ಬೇಕು ಅನ್ನೋ ವಿಷಯ ಬಿಟ್ಟ. ಯಾಕ ಹುಡುಗಿ ರಿಸೀವ್ ಮಾಡ್ಯಾರ ಬೇರೆ ವಿಚಾರ ಹಿಡ್ದ. ನಾನು 2ನೇ ಮದುವೆಯನ್ನು ಮಾಡಿಕೊಳ್ಳಲು ಏನನ್ನು ಒತ್ತಲಿ ಅಂದಿವ. ಆ ಹುಡುಗಿ ಏಟ್ ಪಾರ್ಟಿ ಇದ್ದಡ್ರಿ. ನೀವು 2ನೇ ಮದುವೆಯನ್ನು ಮಾಡಿಕೊಳ್ಳಲು ಮೊದಲನೇ ಹೆಂಡತಿಯ ಕುತ್ತಿಗೆಯನ್ನು ಒತ್ತಿ. ಆ ಹುಡುಗಿ ಬಾ ಜಾವಾದಿದ್ಲು. ಯಾಕ? ಮನಸ್ಸ ಮನವೆಂಬ ಮರ್ಕಟ. ಅದಕ್ಕೆ ಮಹಾನುಭಾವರಂತಾರ, ಮಾರುತೇಶ್ವರನ ಮನಸ್ಸು ಏನ್ ಹೇಳ್ತಿತ್ತು ಅಂದ್ರ, ಶ್ರೀರಾಮಚಂದ್ರ ದೇವ ನೋಡಪ್ಪ, ನೀನು ಬಹಳ ಶ್ರಮ ಪಟ್ಟಿ, ಬಹಳ ಹೈರಾಣಾಗಿದಿ, ಸೀತಾಮಾತೆಯನ್ನ ಕರ್ಕೊಂಡ್ಬರಾಕ ಯುದ್ಧದಲ್ಲಿ ಹೋರಾಟ ಮಾಡಿದಿ. ನಿನಗೆ ನನ್ನ ಸೀತಾಮಾತೆ ಕೊರಳಲ್ಲಿರುವಂತ ಕೌಸ್ತುಭ ಮಣಿ ವಜ್ರದ ಹಾರವನ್ನ ನಿನಗೆ ಕಾಣಿಕೆಯಾಗಿ ಕೊಟ್ಟು ಗೌರವ ಸತ್ಕಾರವನ್ನ ಮಾಡ್ತೀನಿ ಅಂದಾಗ ಅದನ್ನ ತಿರಸ್ಕಾರವನ್ನ ಮಾಡ್ತಾಳ. ಅದಕ್ಕೆ ಸೀತಾಮಾತೆ ಅಂತಾಳ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟರೆ ಹಣ್ಣೆಂದು ಖಚಿತ ವಿನಃ ಅರಿಯದು ಅದರ ಬೆಲೆಯ ಅಂತೇಳಿ ಅಂದಾಗ ಬಹಳ ಮನಸ್ಸಿಗೆ ತಾಪ್ ಮಾಡ್ಕೊಳ್ತಾನ ಮಾರುತಿ ದೇವ, ಬೇಜಾರು ಮಾಡ್ಕೊಳ್ತಾನ. ಬೇಜಾರು ಮಾಡ್ಕೊಂಡಾಗ ಅದ್ರ ವಿಚಾರವನ್ನ ಶ್ರೀರಾಮಚಂದ್ರ ಸೀತಾಮಾತೆಗೆ ಹೇಳ್ತಾನ, ನನ್ನ ಶಿಷ್ಯ ಅಂತವಲ್ಲ, ಯಾವುದಕ್ಕೂ ಆಶೆ ಬೀಳವಲ್ಲ ಅಂತಂದಾಗ ಮತ್ತೆ ಒತ್ತಾಯ ಮಾಡ್ತಾನ ರಾಮಚಂದ್ರ ದೇವ. ನೋಡಪ್ಪ ಮಾರುತ, ಎಲ್ಲರಿಗೂ ಗೌರವ ಸತ್ಕಾರ ಮಾಡಿನಿ, ಪ್ರಾಣದ ಹಂಗು ಜೀವದ ಹಂಗು ತೊರೆದು ಆ ಸೀತಾಮಾತೆಯನ್ನ ಕರ್ಕೊಂಡ್ಬರಾವಂತ ಸಂದರ್ಭದಲ್ಲಿ ಬಾಳ್ ಹೋರಾಟ ಮಾಡಿರಿ, ಇದೊಂದು ಕೌಸ್ತುಭ ಮಣಿ ಹಾರವನ್ನ ತಗೋ ಅಂತಂದಾಗ ತಿರಸ್ಕಾರ ಮಾಡಿದಾಗ ಮನಸ್ಸಿನಾಗ ಬಹಳ ಹರ್ಷ ವ್ಯಕ್ತಪಡಿಸ್ತಾನ ರಾಮಚಂದ್ರ ದೇವ್. ಎಂತ ಶಿಷ್ಯಪ್ಪ ನೀನು, ನಿನ್ನಂತ ಶಿಷ್ಯನನ್ನ ಪಡೆದಿದ್ದು ನಾನು ಸಾರ್ಥಕ ಅಂತ ಧನ್ಯತಾ ಭಾವವನ್ನ ಮನಸ್ಸಿನಾಗ ವ್ಯಕ್ತಪಡಿಸ್ತಾನ. ಅವನು ಕೂಡ ಬಾಯಿಯಿಂದ ಒಂದು ಮಾತಂತಾನ ರಾಮಚಂದ್ರ ದೇವ, ಏನಂತಾನಂದ್ರ, ಮತ್ತ ನಿನ್ನ ಕಪಿಬುದ್ಧಿ ತೋರಿಸದಿಲ್ಲ, ಅವನು ಕೂಡ ಒಂದು ಮಾತಂತ ಅಂದಾಗ, ಹೇ ಪ್ರಭು ರಾಮಚಂದ್ರ ದೇವ ಪ್ರಭುವೇ, ಸಾಕ್ಷಾತ್ ಭಗವಂತ ವಿಷ್ಣುವಿನ ಅವತಾರ, ಪರಮಾತ್ಮನ ಅವತಾರ, ನನ್ನ ದೇವರು ಅಂತ ನಿನ್ನ ತಿಳಿದಿದ್ದೆ. ಕೌಸ್ತುಭಮಣಿ ಹಾರ, ವಜ್ರದ ಹಾರದ ಬೆಲೆ ಒಂದೇ ನಿನಗೆ ಗೊತ್ತದ. ಇದಕ್ಕಿಂತ ಮಿಗಿಲಾದಂತ ವಸ್ತುಗಳನ್ನ, ಬಂಗಾರ ವಜ್ರ ವೈಡೂರ್ಯವನ್ನ ನಾನು ಭಗವಂತನಿಂದ ಪಡ್ಕೊಂಡ್ ಬರ್ತೀನಿ. ನೀನು ಕೇವಲ ಒಂದೇ ವಜ್ರದ ಹಾರವನ್ನ ಕೊಡಾಕತ್ತಿದೆ, ಹಲವಾರು ಆಭರಣಗಳನ್ನ ನಾನು ಪಡ್ಕೊಂಡ್ ಬರ್ತೀನಿ ಅಂತೇಳಿ ಅಲ್ಲಿಂದ ಮಾಯವಾಗಿ ಮಾರುತಿ ದೇವ ಹೋಗ್ತಾನೆ. ಮಾರುತಿ ದೇವ ಹೋದ್ಮೇಲೆ ಏನಾಗ್ತದೆ, ತಪಸ್ಸನ್ನ ಆಚರಣೆ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಡ್ತಾನೆ. ಮಾಡ್ಕೊಂಡಾಗ ತಥಾಸ್ತು ಮಾರುತಿ ದೇವ ನಿನಗೆ ಏನು ಬೇಕು ಅಂದಾಗ, ನೋಡ್ರಿ ನನ್ನ ದೇವನಾದಂತ ರಾಮಚಂದ್ರ ದೇವ ಒಂದು ಹಾರವನ್ನ ನನ್ನ ಕೊರಳಲ್ಲಿ ಹಾಕಿ ಸನ್ಮಾನ ಮಾಡಕ್ ಬಂದ. ಇವೆಲ್ಲವೂ ಕೂಡ ನಶಿಸಿ ಹೋಗುವಂತ ವಸ್ತುಗಳು, ಇವು ಲೌಕಿಕ ವಸ್ತುಗಳು ನನಗೆ ಬೇಡ, ಶಿವಸಾಯುಜ್ಯ ಪದವಿಯನ್ನು ಕೊಡುವಂದೆ ಒಂದು ಹಾರವನ್ನ ಹಾಕಿ ನನಗೆ ಅಪಮಾನ ಮಾಡಿದ ರಾಮಚಂದ್ರ ದೇವ ಅಂತೇಳಿ ತನ್ನ ಅಳಲನ್ನ ಸಾಕ್ಷಾತ್ ಪರಮಾತ್ಮನಿಗೆ ತೋಡಿಕೊಳ್ತಾನೆ. ತೋಡಿಕೊಂಡಂತ ಸಂದರ್ಭದಲ್ಲಿ ಆಯ್ತು, ನಿನಗೆ ಸಮುದ್ರ ಮಂಥನವನ್ನ ಮಾಡಿ ಅಲ್ಲೇನಾಗ್ತದೆ, ಸಮುದ್ರ ಎಲ್ಲ ಒಣಗಿ ಹೋಗಿರ್ತದ, ಅಲ್ಲಿ ತಥಾಸ್ತು ಅಂತ ಹೇಳಿ ಕಿಸಿಂದ ಆಶೀರ್ವಾದವನ್ನು ಮಾಡ್ತಾನೆ ಪರಮಾತ್ಮ. ವಜ್ರ ವೈಡೂರ್ಯದ ಭಂಡಾರವೇ ನಿಧಿ ಗಣಿಯೇ ಸಿಕ್ಕಿ ಬಿಡುತ್ತದೆ. ಇದೆಲ್ಲವನ್ನು ತಗೊಂಡು ಹೋಗಿ ನೀವು ರಾಮಚಂದ್ರನಿಗೆ ಆ ವಜ್ರದ ಹಾರ, ಬಂಗಾರ ಬೆಲೆ ಎಷ್ಟು ಅನ್ನುವಂಥದ್ದನ್ನು ತೋರಿಸು ಅಂತೇಳಿ ಕೊಡ್ತಾನ. ಆ ಮೈಯಲ್ಲಿ ಅನ್ನುವಂತ ರೋಮಗಳೇನಿರ್ತಾವಲ್ರಿ, ಆ ರೋಮದೊಳಗ ಎಲ್ಲವನ್ನು ಸಂಗ್ರಹ ಮಾಡ್ಕೊಂಡು ಬರ್ತಾನ. ರಾಮಚಂದ್ರ ದೇವ ಇರುವ ಸ್ಥಳಕ್ಕೆ ಬರ್ತಾನ. ಬಂದ ಆ ರೋಮದಲ್ಲಿ ಇರುವಂತ ಎಲ್ಲ ವಜ್ರದ ಹಾರ ಎಲ್ಲವೂ ಕೂಡ ಸಂಪತ್ತನ್ನು ಏನ್ ಮಾಡ್ತಾರ ಅಂದ್ರೆ ಹಿಂಗ್ ಮೈ ಅಳಿಗಾಡಿಸಿ ಬಿಡ್ತಾನ. ರೋಮದಲ್ಲಿರುವ ಎಲ್ಲ ಸಂಪತ್ತು ಬಿದ್ದು ಬಿಡುತ್ತದೆ. ಬಿದ್ದಾಗ ಆ ಸಂಪತ್ತಿನ ರಾಶಿಯನ್ನ ನೋಡಿ ರಾಮಚಂದ್ರ ದೇವ್ ಗಾಬರಿಗೊಳ್ತಾನೆ. ಏನು ಮಾರುತ, ಆಂಜನೇಯ ಏನಿದು ಪವಾಡ ಅಂದಾಗ,
ನೋಡು ಪರಮಾತ್ಮನೇ, ನೋಡು ರಾಮಚಂದ್ರ ದೇವನೇ, ನೀನು ನನಗೆ ಒಂದೇ ಒಂದು ಹಾರವನ್ನ ಕೊಡಾಕ ಬಂದಿದ್ದೆ. ಯಾವಾಗಲೂ ಕೂಡ ಭಗವಂತನಾಗಲಿ ದೇವರಾಗಲಿ ಯಾರು ಕೂಡ ಇದರ ಮೇಲೆ ಮೋಹವನ್ನ ಮಾಡಬಾರ್ದು. ನಿನಗೆ ಈ ಹಾರದ ಮೇಲಿರುವಂತ ಮೋಹ ಹೋಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಧ್ಯಾನವನ್ನ ಮಾಡಿ ತಪಸ್ಸನ್ನ ಮಾಡಿ ಪರಮಾತ್ಮನಿಂದ ಇಷ್ಟೆಲ್ಲವನ್ನು ನಾನು ಪಡ್ಕೊಂಡ್ ಬಂದಿನಿ, ಇದರ ಬೆಲೆ ನೀವು ನೋಡ್ಕೋ ಅಂತಂದಾಗ ಶ್ರೀರಾಮಚಂದ್ರ ದೇವ ಶಿಷ್ಯನಿಗೆ ಕ್ಷಮೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನ. ಮಾರುತಿ ದೇವ, ನನ್ನನ್ನು ಕ್ಷಮಿಸಿ ಬಿಡಪ್ಪ, ಮತ್ ನಾವೇನೋ ಬಾಯ್ತಪ್ಪ ಅಂದಿನಿ, ಕಪಿ ಬುದ್ಧಿನೇ ಬಿಡ್ಲಿಲ್ಲ ಅಂತ ನಾ ಅಂದಿನಿ, ಮಂಗನ ಕೈಯ ಮಾಣಿಕೆ ಕೊಟ್ರ ಅದ್ರ ಬೆಲೆ ಗೊತ್ತಿಲ್ಲ ಅಂತ ಸೀತಾಮಾತೆ ಎಂದಾಳ, ಹೋಲಿ ಬಿಡು, ಚಂತನದನ್ನ ಚುಚ್ಚಿ ಚುಚ್ಚಿ ಮಾತಾಡ್ಬಾರಪ್ಪ ಮಾರಾಯ ಅಂತೇಳಿ ಕ್ಷಮಾ ಕೇಳ್ತಾನ ರಾಮಚಂದ್ರ ದೇವ. ಆಯ್ತಪ್ಪ ಪರಮಾತ್ಮರೇ, ನನಗ ಶಿವಸಾಯುಧ್ಯ ಮುಕ್ತಿ ಪದವಿಯನ್ನು ನೀನು ಕರುಣಿಸಿ ಅಂದಾಗ ರಾಮಚಂದ್ರ ದೇವ ಹೇಳ್ತಾನ, ಇದು ನಾ ದೇವರು ಇರಬಹುದು, ನಾ ಕೊಡಕ್ಕಾಗುದಿಲ್ಲ. ನಿನ್ನ ಲಿಂಗ ಧಾರಣೆಯನ್ನ ಗುರುದೀಕ್ಷೆಯನ್ನ ಲಿಂಗ ದೀಕ್ಷೆಯನ್ನ ಯಾರು ಕೊಡಬೇಕಂದ್ರೆ ಸದ್ಗುರುವಿನಿಂದ ನೀನು ಪಡ್ಕೊಂಡಾಗ ಮಾತ್ರ ನಿನ್ನ ಮೋಕ್ಷ ಸಾಧನೆಯನ್ನ ದಾರಿ ಸುಲಭ ಆಗ್ತದಪ್ಪ. ಸದ್ಗುರುವನ್ನ ಆಶ್ರಯಿಸಿ ನೀನು ಹೋಗು ಅಂದಾಗ ನಾ ಎಲ್ಲಿ ಹೋಗ್ಲಿ ಅಂದಾಗ ಮತ್ತ ಶಿವನನ್ನು ಕುರಿತು ತಪಸ್ಸನ್ನು ಮಾಡು, ನೀನು ಕೈಲಾಸಕ್ಕೆ ಹೋಗು, ಅಲ್ಲಿ ಅಪ್ಪಣೆಯನ್ನ ಕೊಡಿಸ್ತಾರ ಅಂದಾಗ ತಪಸ್ಸನ್ನ ಆಚರಣೆ ಮಾಡ್ತಾನ. ಕೈಲಾಸಕ್ಕೆ ಹೋಗುತ್ತಾನ. ಹೋದ ಮೇಲೆ ದಾರಿ ಒಳಗೆ ಯಾರು ಕೂತಿರ್ತಾರ ಅಂದ್ರೆ ನಂದಿ ಕೂತಿರ್ತಾನ. ನಂದಿ ಒಳಗಡೆ ಪ್ರವೇಶ ಇಲ್ಲ ಅಂತಾನ. ನಾನು ಕೈಲಾಸಾಧಿಪತಿಯನ್ನ ಭೇಟಿಯಾಗಕ್ಕೆ ಬಂದೀನಿ ಅಂದಾಗ ಮಾರುತನಿಗೆ ನಂದಿ ದೇವ ಹೇಳ್ತಾನ, ನಿನಗೆ ಪ್ರವೇಶ ಇಲ್ಲ. ಯಾಕೆ? ಯಾರು ಲಿಂಗ ದೀಕ್ಷೆ ಗುರು ದೀಕ್ಷೆ ಪಡ್ಕೊಂಡಿಲ್ಲ, ಯಾರು ಕೊರಳಲ್ಲಿ ಲಿಂಗ ಧಾರಣೆಯನ್ನ ಮಾಡ್ಕೊಂಡು ಅವರಿಗೆ ಒಳಗಡೆ ಪ್ರವೇಶ ಇಲ್ಲ ಅಂತಂದಾಗ ಮತ್ತಿಷ್ಟು ದುಃಖಿತನಾಗಿ ಚಿಂತೆಗೊಳಗಾಗ್ತಾನ. ಆಗ ಯಾರ ಭೇಟಿ ಆಗ್ತದಂದ್ರೆ ನಾರದ ಮಹಾಮುನಿ ಭೇಟಿ ಆಗ್ತದ. ಮಾರುತಿ ಯಾಕೆ ಈ ಕಡೆ ಬಂದಿ ಕೈಲಾಸಕ್ಕೆ ಬಂದಿಲ್ಲ ಅಂತಂದಾಗ, ಪ್ರಭು ನಾರದ ಮಹಾಮುನಿಯೇ, ನಾನು ಲಿಂಗಧಾರಣನ್ನ ಮಾಡಿ ಮೋಕ್ಷ ಸಾಯುಜ್ಯವನ್ನ ಪಡಿಬೇಕಾಗ್ಯದ, ಅದಕ್ಕಾಗಿ ನಂದಿ ದೇವ ನನ್ನನ್ನು ತಡದಾನ ಕೈಲಾಸದಲ್ಲಿ ಬಿಡುತ್ತಾ ಇಲ್ಲ ಅಂತಂದಾಗ, ಆಯ್ತು ನೀ ಕೈಲಾಸಕ್ಕೆ ಯಾಕೆ ಹೋಗ್ತಿದೆ, ನೀನು ಲಿಂಗ ಧಾರಣೆ ಮಾಡಿ ಗುರುವನ್ನ ಆಶ್ರಯಿಸಬೇಕಂತ. ಆ ಗುರು ಎಲ್ಲಿ ಸಿಗ್ತಾನ ಅಂತಂದ್ರ ಒಂದು ಯಾವ್ದೋ ಸ್ಥಳ ಹೇಳ್ಯಾರ, ಅಲ್ಲಿ ಕಿಷ್ಕಿಂದಿನೂ ಅಲ್ರಪ್ಪ, ಕಿಷ್ಕಿಂದಿಯಲ್ಲಿ ಹೋಗಿ ನರ್ಮದಾ ನದಿಯ ದಂಡೆಯ ಮೇಲೆ ನೀನು ತಪಸ್ಸನ್ನ ಆಚರಣೆ ಮಾಡು. ಆಯ್ತು ಅಂತೆ ತಪಸ್ಸನ್ನ ಆಚರಣೆ ಮಾಡ್ತಾನ. ವೀರಭದ್ರ ದೇವನ ಸಾಕ್ಷೀಕರಣ ಮಾಡ್ಕೋತಾನ. ವೀರಭದ್ರ ದೇವ ಪ್ರತ್ಯಕ್ಷ ಆಗ್ತಾನ. ದೀರ್ಘ ದಂಡ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ನಮಸ್ಕಾರ ಹಾಕಿ ನಾನು ಧನ್ಯನಾದೆ ಅಂತ ಹೇಳಿ ಹಲವಾರು ಸ್ತುತಿಗಳನ್ನ ಮಾಡಿ ವರ್ಣನೆಯನ್ನ ಮಾಡ್ತಾನೆ ವೀರಭದ್ರ ದೇವನಿಗೆ. ವರ್ಣನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮುಂದೆ ಏನಾಗ್ತದ ಅಂತಂದ್ರ ಇಲ್ಲಿ ಹೇಳ್ತಾರ ನೋಡಿ, ಹನುಮಂತನ ಉಗ್ರ ತಪಸ್ಸಿಗೆ ಶಿವನ ಪ್ರತ್ಯಕ್ಷನಾಗಿ, ಎಲ್ಲೋ ಮಾರುತಿಯೇ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನೀನು ಈ ಲೋಕದಲ್ಲಿ ಹಲವಾರು ನಾಮಗಳಿಂದ ಜಯಶಾಲಿಯಾಗಿ ಬಾಳು, ಚಿರಂಜೀವಿಯಾಗಿ ಬಾಳು ಅಂತೇಳಿ ಪರಮಾತ್ಮ ಆಶೀರ್ವಾದವನ್ನು ಮಾಡ್ತಾನ. ಹನುಮ, ಆಂಜನೇಯ, ವಾಯುಪುತ್ರ, ಪಾಲಗುಣ, ಗೋತ್ರ, ಪಿಂಗಾಕ್ಷ, ವಿಕ್ರಮ, ಉದವಿಕ್ರಮ, ಶ್ರೇಷ್ಠ, ಗಮನಿ, ದಶಗ್ರೀವ, ಲಕ್ಷ್ಮಣ, ಪ್ರಾಭಾತ, ಸೀತಾ, ಶೋಕ ನಿವರ್ತ, ಭೀತಿ, ನೈವರ್ತಿಕ, ಆಸೆ ವರ್ಜಿತ, ಭೂತದಯೆ, ಕರುಣಾಳು, ಶನಿದೃಷ್ಟಿಘಾತಕ, ಸರ್ವಕಾಲಿಕ. ನೋಡಿ ಎಷ್ಟು ಹೆಸರು, ನಮ್ಮ ಇದ್ದ ಹೆಸರೇ ಹೋಗಿಬಿಡ್ತಾವ. ಆದ್ರೆ ಎಂತಿಂತ ಹೆಸರುಗಳನ್ನ ಪರಮಾತ್ಮ ಆಶೀರ್ವಾದ ಮಾಡ್ತಂದ್ರ ನೀನು ಜಗತ್ತಿನಲ್ಲಿ ಚಿರಂಜೀವಿಯಾಗಿ ಬಾಳು, ಮತ್ತು ಯಾರಿಂದಲೂ ಕೂಡ ಯಾವುದೇ ಆಯುಧದಿಂದಾಗಲಿ ಯಾರಿಂದಲೂ ಕೂಡ ಸಾಯದಂತೆ ಚಿರಂಜೀವಿಯಾಗಿ ಜಗತ್ತಿನಲ್ಲಿ ಬಾಳು ವಾಯುಪುತ್ರನೇ ಅಂತೇಳಿ ಆಶೀರ್ವಾದವನ್ನ ಮಾಡ್ತಾನ ಪರಮಾತ್ಮ. ಆಶೀರ್ವಾದವನ್ನ ಮಾಡಿದ ಮೇಲೆ ಮುಂದೆ ಹೇಳ್ತಾನ, ನೀನು ವಿಖ್ಯಾತನಾಗು, ನೀನು ಇಲ್ಲಿ ಮಿಂದ ಪ್ರದೇಶವು ಹನುಮತ್ ಕುಂಡವೆಂದು ಕರೆಯಲಿ. ನೀ ಏನು ಮಿಂದಿಯಲ್ಲ ಇಲ್ಲಿ, ಇದಕ್ಕೆ ಏನಂತ ಕರೀಲಿ ಅಂತಂದ್ರೆ ಹನುಮತ್ ಕುಂಡ ಅಂತ ಹೆಸರಾಗ್ಲಿ ಈ ನೆಲ ಅಂತೇಳಿ. ಆಗ ಮಾರುತಿಯು ಶಿವನಿಗೆ ನಮಸ್ಕಾರವನ್ನ ಮಾಡಿ ಮುಂದೆ ನರ್ಮದಾ ತೀರದಲ್ಲಿ ಹೋಗ್ತಾನ. ತನ್ನ ಮನದಲ್ಲಿ ನಾರದನ್ನು ಸ್ಮರಣೆ ಮಾಡಿದ ತಕ್ಷಣ ನಾರದನು ಬಂದು, ಮಾರುತಿಯೇ ನೀನು ಚಿಂತೆ ಮಾಡಬೇಡಿಲ್ಲ, ನೀನು ಚಿಂತೆ ಮಾಡಬೇಡ, ಶುಭ ಸಮಯವನ್ನು ಬಂದೊದಗ್ಯದ. ಅದಕ್ಕೆ ನಿನಗೆ ಹೇಮಕೂಟದ ಬಳಿ ಇರುವ ಶಿವತನೇ ಶ್ರೀ ವೀರಭದ್ರ ನಿನಗೆ ಗುರುವಾಗುವನು. ಕಿಷ್ಕಿಂದೆಲ್ಲ ಹೇಮಕೂಟರೇ, ಹೇಮಕೂಟದ ಬಳಿ ಇರುವ ಶಿವತನಯು ವೀರಭದ್ರ ನಿನಗೆ ಗುರುವಾಗುವನು. ಅವನೀಗ ಧ್ಯಾನ ಮಗ್ನನಾಗಿದ್ದಾನೆ. ಹೇಮಕೂಟದ ಹತ್ರ ಹೋಗು, ಅಲ್ಲಿ ಧ್ಯಾನಾಸಕ್ತನಾಗು ನೀನು. ಅಲ್ಲಿ ಶಿವನ ತನಯ ವೀರಭದ್ರ ದೇವದನ, ಆ ದೇವ ನಿನಗೆ ಗುರು ಆಗ್ತಾನಂದಾಗ ಅಲ್ಲಿಗೆ ಹೋಗ್ತಾನೆ. ಹೋದ ಮೇಲೆ ಆ ವೀರಭದ್ರ ದೇವ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾನ. ಅವನಿಗಾಗಿ ಕಾಯ್ಕೋತ ಕೂಳ್ತಾನ. ನೀನು ಆತನ ಶಕ್ತಿಯನ್ನು ಹೊಂದು
ಎಂದು ನುಡಿಯಲು ಮಾರುತಿ ವೀರಭದ್ರನ ಸೇವೆ ಮಾಡಲು ತೆರಳಿದನು. ವೀರಭದ್ರನು ಘನ ವಿರಾಗಿಯಾಗಲು ಸಕಲ ಶೈವಾಗಮದ ವೇದಾಂತಗಳ ಸಾರವನ್ನ ಬಲ್ಲಿರ್ತಾನ. ಸಕಲ ವೇದಾಂತ ಆಗಮಗಳನ್ನೆಲ್ಲವನ್ನ ಬಲ್ಲಿರ್ತಾನ. ಬಲ್ಲಿದಂತಹ ಸಂದರ್ಭದಲ್ಲಿ ಅವ ಧ್ಯಾನದಿಂದ ವೀರಭದ್ರ ದೇವ ಎದ್ದಾಗ ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ನನಗೆ ಗುರು ದೊರಕಿದ ಅಂತೇಳಿ ಒಂದು ರಾಗದಲ್ಲಿ ಹಾಡನ್ನ ಹಾಡ್ಲಿಕ್ಕೆ ಚಲೋ ಮಾಡ್ತಾನೆ. ಚಲೋ ಮಾಡಿ ಗುರುವಿನ ಸೇವೆಯನ್ನ ಮಾಡಬೇಕು. ನಮ್ಮ ಬಡಸಪ್ಪ ರಾಗ ಹೇಳಿದಂಗ ಆಪ್ತ ಅಂಗ ಸ್ಥಾನ ಸದ್ಭಾವವೆಂಬ ಚತುರ್ವಿಧ ಸೇವಾದಯಗಳನ್ನ ಮಾಡಿದಾಗ ಮಾತ್ರ ಗುರುವಿನ ಕರುಣ ನಮ್ಮ ಮೇಲಾಗ್ತದೆ. ಗುರುವಿನ ಕರುಣ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವೆ. ಆಪ್ತ ಅಂದ್ರೆ ಗುರುಗಳನ್ನ ಆತ್ಮೀಯವಾಗಿ ಕಾಣೋದು. ಏನ್ ಹೇಳ್ಯಾರ ಬಿಡಪ್ಪ ಅಂತೇಳಿ ಏನೋ ಒಂದು ಸೇವಾದಿಗಳು ಹೇಳ್ತಾರೆ. ಪತ್ರಿ ತುಂಬಾರೋ ಅಂದ್ರೆ ಮೂಳಕಂಟಕದ, ನೀರ್ ತುಂಬಾರೋ ಅಂದ್ರೆ ಜಲಕಂಟಕದ್ರಿ ಅಂತ ಹೇಳಿ ನೆಪ ಹೇಳಿ ಹೋಗುವಂತ ಶಿಷ್ಯರೇ ಬಹಳ ಮಂದಿ ನಾವು. ಆಗ ಆತ್ಮೀಯವಾಗಿ ಗುರುಗಳನ್ನ ಕಾಣಬೇಕು, ಪೂಜ್ಯ ಭಾವದಿಂದ ಕಾಣಬೇಕು. ಅಂಗ ಸೇವಾ ಅಂತಂದ್ರೆ ಅವ್ರಿಗೆ ಹುಷಾರಿಲ್ದಾಗ, ಆರೋಗ್ಯ ಒಂದು ಕೆಟ್ಟಾಗ ಅವರ ಸೇವೆಯನ್ನ ಅಂಗ ಸೇವೆಯನ್ನ ಮಾಡಬೇಕು. ಆತಂಗ ಸದ್ಭಾವ ಅಂದ್ರೆ ಹೇಳ್ಯಾರಪ್ಪ ಅಂದ್ರೆ ಒಳ್ಳೆಯ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ ಅವರ ಸೇವೆಯನ್ನ ಮಾಡಬೇಕು. ಆಪ್ತ ಅಂಗ ಸ್ಥಾನ ಸ್ಥಾನ ಸೇವಾ. ಅವ್ರು ಇರುವಂತ ಜಾಗ, ರೂಮ್ ಇರಬಹುದು, ಅವ್ರ ಹಾಸಿಗೆ ಇರಬಹುದು, ಎಲ್ಲವನ್ನೂ ಕೂಡ ಸ್ಥಾನ ಸೇವಾ ಅಂತ ಕರೀತಾರ. ಈ 4 ಚತುರ್ವಿಧ ಸೇವಾದಾಯಗಳನ್ನ ಮಾಡಿದಾಗ ಮಾತ್ರ ಗುರುವಿನ ಒಲಿಮೆ ಆಗ್ತದೆ. ಮಾರುತಿ ದೇವ ಯಾವ ರೀತಿಯಾಗಿ ಸೇವೆಯನ್ನ ಮಾಡ್ತಾನ ಅನ್ನೋದನ್ನ ನಾಳೊಂದು ಸಮಯದ ನೋಡೋಣ. ಈಗ ಸಮಯ ಅನ್ನುವಂಥದ್ದು ಬಹಳ ಆಗಿದೆ, ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ. ಹಾಗಾಗಿ ಗುರುವಿನ ಸೇವೆ ಅನ್ನುವಂಥದ್ದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಒಬ್ಬ ಶಿಷ್ಯ ಇದ್ದನ್ರಿ. ಒಬ್ಬ ಶಿಷ್ಯ ಗುರುಗಳ ಮಠದಾಗ ಸೇವಾ ಮಾಡ್ತಿದ್ದ. ಸೇವಾ ಮಾಡುವಂತ ಸಂದರ್ಭದಲ್ಲಿ ಆತನಿಗೆ ಏನಾಗಿತ್ತು, ಸರ್ವಸ್ವ ಅಂತಂದ್ರೆ ಮಠನೇ ನನ್ನ ಮನೆ, ಗುರುಗಳೇ ನನ್ನ ತಂದೆ ತಾಯಿ ಅನ್ನುವಂತ ಭಾವನೆಯೊಳಗ ದಿನಾಲೂ ಸೇವೆಯನ್ನ ಮಾಡ್ತಾ ಇದ್ದ. ಸಣ್ಣವನಿದ್ದಾಗ ಮಠದ ಸಂಪರ್ಕದಾಗಿದ್ದ, ಮಠಕ್ಕೆ ಹೋಗ್ತಿದ್ದ ಬರ್ತಿದ್ದ, ಮಠವೇ ನನ್ನ ಮನೆ ಅನ್ನುವಂತ ಭಾವದಿಂದ ಮಾಡ್ತಿದ್ದ. ಮುಂದೇನಾಯ್ತು ಅಂತಂದ್ರೆ ಮದುವೆ ವಯಸ್ಸಿಗೆ ಬಂದಂದು. ಮದುವೆ ವಯಸ್ಸಿಗೆ ಬಂದ, ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಮನ್ಯಾಗ. ಒಂದು ದಿವಸ ಮಠದಿಂದ ಕರ್ಲಾಕ್ ಕಳ್ಸಿದ್ರು ತಂದೆ ತಾಯಿ. ನೋಡಪ್ಪ, ನಿನ್ನ ವಾರಿಗೆ ಅವರೆಲ್ಲ ಮದುವೆಯಾಗಿ ಮಕ್ಕಳು ಪಡ್ಕೊಂಡಾರ, ಅದಕ್ಕೆ ನೀನು ಮದುವೆ ಮಾಡ್ತೀವಿ ಅಂದಾಗ ನನಗೇನೋ ಗೊತ್ತಿಲ್ಲದು, ನಾವು ಗುರುಗಳ ಸೇವೆ ಮಾಡ್ತೀನಿ, ನಾ ಮಠದಾಗಿರ್ತೀನಿ, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಹೇಳಿದಾಗ ತಂದೆ ತಾಯಿಗಳು ಗುರುಗಳನ್ನ ಕರೆಸ್ತಾರ, ಮಠಕ್ಕೆ ಹೋಗ್ತಾರ. ಹೋಗಿ ನೋಡ್ರಿ ಗುರುಗಳ ಮದುವೆಗೆ ಬಂದ, ವಯಸ್ಸಿಗೆ ಬಂದ ನಮಗ ಮದುವೆ ಮಾಡ್ಬೇಕಂತೀವಿ, ಯಾವಾಗ್ಲೂ ನಿಮ್ಮ ಹೆಸರು ಹೇಳ್ತಾನ, ಮಠದ ಹೆಸರು ಹೇಳ್ತಾನ, ಹಿಂಗಾದ್ರೆ ಹಂಗ್ರಿ ಇದ್ದ ಒಬ್ಬ ಮಗ, ನಾವು ಮೊಮ್ಮಕ್ಕಳನ್ನ ಆಡಿಸ್ಬೇಕಂತೀವಿ ಅಂತ ಹೇಳಿ ಗುರುಗಳಿಗೆ ಹೇಳಿದಾಗ, ಆಯ್ತಮ್ಮ ನಾ ಬುದ್ಧಿ ಹೇಳ್ತೀನಿ, ನೀವ್ ಹೋಗ್ರಿ ಅಂತಂದಾಗ ಅವ್ರು ಹೋಗ್ತಾರೆ. ಆ ಶಿಷ್ಯನಿಗೆ ಕರೆದು, ನೋಡಪ್ಪ, ಪ್ರಪಂಚ ಪಾರಮಾರ್ಥ ಎರಡೂ ಕೂಡಿ ಮಾಡ್ಬೇಕಾಗ್ತದ, ಅದಕ್ಕಾಗಿ ತಂದೆ ತಾಯಿ ಮನಸ್ಸು ನೋಯಿಸ್ಬೇಡ, ನೀನು ಮದುವೆ ಮಾಡ್ಕೋ ಅಂತ ಬುದ್ಧಿ ಹೇಳಿದಾಗ ಆಯ್ತು ಅಂತ ಹೇಳಿ ಮನೆಗೆ ಹೋಗ್ತಾನ. ಹೋದ ಮ್ಯಾಲ ಮದುವೆ ಆಗ್ತದ. ಮದುವೆ ಆದ ಮ್ಯಾಲ ಈ ಮಠದ ಗುರುಗಳನ್ನ ಬಿಟ್ಟನ್ರಿ ಅವ. ಮಠದ ಗುರುಗಳನ್ನ ಬಿಟ್ಟು ಮನೆ ಗುರುಗಳು ಬಂದ್ರಲ್ಲ, ಆ ಗುರುಗಳು ಮಾತು ಕೇಳಕತ್ತ. ಯಾಕೆ ಓ ಶಿಷ್ಯ, ಮಠದ ಮುಂದೆ ಹಾಯ್ದು ಹೋಗವ, ನೀರ್ ತರವ, ಹೊಲಕ್ ಹೋಗವ, ಮನೆಗೆ ಬರವ, ಏ ಶಿಷ್ಯ ಬಾರ ಅಂತ ಗುರುಗಳು ಹೋದವರು, ಎಲ್ಲಿ ಮಠ ರೀ ಗುರುಗಳ, ನಾ ಹೋಗ್ತೀನಿ ಮನೆಗೆ ಅಂತ ಹೇಳಿ ಮನಿ ಗುರುಗಳು ಮಾತು ಕೇಳ್ಕೊತ ಹಿಂಗೆ ಆಯ್ತು. ಅಕಸ್ಮಾತ್ ಆಗಿ 1-2 ವರ್ಷ ಕಳೆದಿತ್ತು. ಗುರುಗಳು ಕರೆಸಿದ್ರು, ಒತ್ತಾಯ ಮಾಡಿ ಕರೆಸಿದ್ರು. ಮಠಕ್ಕೆ ಬಂದ. ನೋಡಪ್ಪ, ನೀನು ಮನ್ಯಾಗಿರು ಬ್ಯಾಡ ಅಂದಿಲ್ಲ, ಸಂಸಾರವನ್ನೇ ಮಾಡು. ನಿನ್ನ ದುಃಖ ದುಮ್ಮಾನಗಳನ್ನ ಕಳೆಯುವಂತ ಶಕ್ತಿ ನಿನ್ನ ಮನಿ ಮಂದಿಗೆ ಇತ್ತು ಅಂತಂದ್ರ ನೀನು ಮನಿನೇ ಹಿಡ್ಕೊಂಡು ಕುಂದ್ರು. ಏನ್ರಿ ಗುರುಗಳಿಗೆ ಏನೋ ಹೇಳ್ತೀರಿ, ನನಗೇನೋ ಅರ್ಥ ಆಗಲ್ದು. ಏನಿಲ್ಲ, ಇಬ್ರು ಕೂಡ ಒಂದು ಆಟ ಮಾಡೋಮು. ಏನು ಅಂದಾಗ, ಹೆಂಡತಿಯ ಪ್ರಾಣ, ತಂದೆ ತಾಯಿಯ ಪ್ರಾಣ, ನನ್ನ ಜೀವ ಬಹಳ ಜೀವ ಮಾಡ್ತಾರೆ ಎಲ್ಲ ಹೇಳ್ತಿದೆಯಲ್ಲ, ನೀ ಒಂದು ಸ್ವಲ್ಪ, ನಾನೊಂದಿಷ್ಟು ನಿನ್ನ ಉಸಿರನಲ್ಲಿ ನೆತ್ತಿಯೊಳಗ ತಲೆಯೊಳಗ ನಾನು ಬರಂಗ ಮಾಡ್ತೀನಿ. ಅದಕ್ಕಾಗಿ ನೀನು ಉಸಿರು ಹೋಗಿ ನೀನು ಜೀವ ಹೋದವ್ರ ಕಾಟದ ಮೇಲೆ ಮಲ್ಕೊ, ನಿನಗೆಲ್ಲ ಗೊತ್ತಿರ್ತದ. ಅದಕ್ಕೆ ನಾ ಬರ್ತೀನಿ, ಬಂದ ಮೇಲೆ ಒಂದು ಆಟ ಮಾಡುಮ ಅಂತಂದಾಗ ಆಯ್ತು ಅಂತೇಳಿ ಗುರುಗಳು ಬರ್ತಾರ. ಬಂದ ಮೇಲೆ ಆ ತರ ಮಾಡಿರ್ತಾರ. ಅವನ ಉಸಿರು ಅನ್ನುವಂಥದ್ದು ಇಲ್ಲಿ ತಲೆಯೊಳಗೆ ಇಟ್ಟಿರ್ತಾರ. ಇಟ್ಟಂತ ಸಂದರ್ಭದಲ್ಲಿ ಗುರುಗಳು ಬಂದು ಆತನ ಚೆಕ್ ಮಾಡ್ದಂಗ ಮಾಡ್ತಾರ. ಡಾಕ್ಟರ್ ಯಾವ ರೀತಿ ಚೆಕ್ ಮಾಡ್ತಾರ ಹಂಗ ಮೈಯ ಕೈ ಹಿಡಿದು ನೋಡ್ತಾರ. ಕಿವಿ ಒಯ್ದು ಎದಿಗೆ ಹಾರ್ಟಿಗೆ ಹಚ್ತಾರ ಗುರುಗಳು. ಹಚ್ಚಿದ ಮ್ಯಾಲ, ಯಾಕ್ರಿ ಗುರುಗಳು, ಏನ್ರಿ ಒಬ್ರೇ ಮಗ, ಇದ್ದಕ್ಕಿದ್ದಾಗ ಹಿಂಗಾಯ್ತು ಅಂತೇಳಿ ತಂದೆ ತಾಯಿ, ಮುದುಕಿ, ಹೆಂಡತಿ ಎಲ್ಲರೂ ಚಿಂತೆ ಮಾಡ್ತಿರ್ತಾರ. ಮಾಡುವಂತ ಸಂದರ್ಭದಲ್ಲಿ ನಾ ಈಗ ಅವನ ಹಾರ್ಟಿಗೆ ಎದಿಗೆ ಕಿವಿ ಹಚ್ಚಿ ಕೇಳಿದೆ, ಇದ್ರಾಗ
5 ಮಂದಿ ಅದೇರಿ, ಮುದುಕ ಮುದುಕಿ, ಗಂಡ ಹೆಂಡತಿ, ನೀವು ಅವನ ಹೆಂಡತಿ, 5 ಜನ ಅದೇರಿ. ಇದ್ರಾಗ ಅವನ ಜಾಗಕ್ಕೆ ಒಬ್ರು ಹೋದ್ರ ಎಲ್ಲಿಗ್ರಿ? ಪ್ರವಾಸಕ್ಕಲ್ರಿ, ವೈಕುಂಠಕ್ಕ. ಅವನ ಜಾಗಕ್ಕೆ ಒಬ್ರು ನೀವು ಪ್ರಾಣ ಕೊಟ್ರಿ ಅಂದ್ರೆ ಅವನ ಪ್ರಾಣ ಮರಳಿ ಬರ್ತದೆ. ಯಾರು ಕೊಡ್ತೀರಿ ಕೊಡ್ರಿ ಅಂದಾಗ ಮುದುಕಿ ಮುದುಕ ಗೊತ್ತು, ನಿಂದ ಆಗ್ಯದ ಹೋಗ್ಯದ ಹೋಗ್ನಿ. ಮುದುಕಿ, ನೀನ ನನ್ ದಿನ ಏನ್ ಹೋಗ್ತಿದಿ? ಇವ ಮುದುಕ, ನಾವಲ್ಲ ನೀವಲ್ಲ ಇಬ್ರು. ಮುದುಕ ಮುದುಕಿ ಒಪ್ಲಿಲ್ಲ. ಅಲ್ಲ ಮತ್ತ ಮಗನೇ ಪ್ರಾಣ ಅಂತ ತಿಳ್ಕೊಂಡಿದ್ರಿ, ಮಗನ ಜಾಗಕ್ಕೆ ಒಬ್ರು ಹೋಗ್ರಿ. ಒಬ್ರು ಮಗನ ಜಾಗಕ್ಕೆ ಹೋದ್ರಿಂದ ಅವನ ಪ್ರಾಣ ಹೊಳ್ಳಿ ಬರ್ತಂತ ಮತ್ತ ಗುರುಗಳು ತಂದೆ ತಾಯಿಗಂದ್ರು. ಒಲ್ರಿ ಅಂದ್ರ ಅವ್ರು. ಮತ್ತೆ ಹೆಂಡತಿನೇ ಪ್ರಾಣ ಅಂತಿದ್ನವ, ನಿನ್ನ ಹೆಸರು ಬಾಳ ಹೇಳ್ತಿದ್ದ, ನೀವು ಹೋಗಿ ಅವನು ಉಳಿಸು ಅಂದಾಗ ಅಕ್ಕಿನೂ ಒಲ್ಲೆಂದು. ಇದೆಲ್ಲವನ್ನ ಅವ ಕೇಳ್ತಿದ್ದ, ಮಲ್ಕೊಂಡಲ್ಲಿ ಕೇಳ್ತಿದ್ದ. ಗುರುಗಳು ಆಶೀರ್ವಾದವನ್ನ ಮಾಡಿ ಮರಳಿ ಪ್ರಾಣವನ್ನ ಕೊಟ್ಟಾಗ ಅವ್ರೆಲ್ಲರಿಗೆ ದೂರ ನಿಂತು ನಮಸ್ಕಾರ ಮಾಡಿ ಗುರುವಿನಿಂದ ಹೊಂಟನಂತ ಮಠದ ಕಡೆ ಬೆನ್ನತ್ತಿ. ಅದಕ್ಕೆ ಸುಖ ಅನ್ನುವಂತಹದ್ದು ಆಧ್ಯಾತ್ಮದಲ್ಲಿ ಅದ, ಪ್ರವಚನದಲ್ಲಿ ಅದ, ಸದ್ಗುರುವಿನ ಮಾತಿನಲ್ಲಿ ಅದ, ಹೊರತಾಗಿ ಮತ್ತೆಲ್ಲಿ ಇಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ಕೊಂಡ್ ಬಂದಾರ, ಮಾರುತಿ ದೇವನು ಕೂಡ ವೀರಭದ್ರ ದೇವನನ್ನ ಯಾಕ ಆಶ್ರಯಿಸಿದ ಅಂತಂದ್ರ, ಈ ಅಳಿದು ಹೋಗುವಂತ ವಸ್ತು ಒಡವೆಗಳಲ್ಲಿ ಸುಖ ಇಲ್ಲ, ಪರಮ ಸಾಯುಜ್ಯವನ್ನು ನಾನು ಪಡೆದಾಗ ಮಾತ್ರ ನನಗೆ ಮೋಕ್ಷ ಸಾಧನೆಯುವಂಥದ್ದು ಸಿಗುತ್ತದೆ ಅನ್ನುವಂತ ವಿಚಾರದಿಂದ ವೀರಭದ್ರ ದೇವನನ್ನ ತನ್ನ ತಪಸ್ಸಿನ ಶಕ್ತಿಯಿಂದ ಏನ್ ಮಾಡ್ತಾನಂತಂದ್ರ ಗುರುವನ್ನಾಗಿ ಸ್ವೀಕಾರ ಮಾಡ್ತಾನ. ಆ ವಿಚಾರವನ್ನ ನಾಳೆ ವಿವರವಾಗಿ ನೋಡೋಣ ಅನ್ನುವಂತ ವಿಚಾರವನ್ನು ತಿಳಿಸಿ ನನ್ನ ವಾಗ್ಭೂಷ ಸೇವೆಯನ್ನ ಆ ಮಾರುತೇಶ್ವರನ ಪಾದಕ್ಕೆ ಅರ್ಪಿಸಿ ಹರ ಓಂ ತತ್ಸಪ್ರಭಣೆ ನಮಃ.